ನಾನು ನಿಮಗೆ ಇವತ್ತು ಹೇಳ್ತಾ ಇರುವ ವಿಷಯ ಏನು ಅಂದರೆ ಝೆರೋದ ಅಕೌಂಟನ್ನು ಹೇಗೆ ಯೂಸ್ ಮಾಡೋದು ಅಂತ. ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಆಗಿದ್ದರೆ ನಿಮಗೆ ಝೆರೋದ ಕಂಪನಿ ಗೊತ್ತಿರುತ್ತೆ. ಇದೊಂದು ಸ್ಟಾಕ್ ಮಾರ್ಕೆಟ್ ಬ್ರೋಕಿಂಗ್ ಕಂಪನಿ. ಈ ಬ್ರೋಕಿಂಗ್ ಕಂಪನಿ ಮುಖಾಂತರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಮ್ಮ ಭಾರತದಲ್ಲಿ ಬೇರೆ ತುಂಬ ಸ್ಟಾಕ್ ಬ್ರೋಕಿಂಗ್ ಕಂಪನಿಗಳು ಇವೆ. ಎಕ್ಸಾಂಪಲ್ಲಾಗಿ ಹೇಳುವುದಾದರೆ ಏಂಜಲ್ ಒನ್, ಅಪ್ಸ್ಟಾಕ್ಸ್, ಗ್ರೋ ಹೀಗೆ ತುಂಬ ಇವೆ. ಇದರಲ್ಲಿ ಝೆರೋದ ಕಂಪನಿಯಲ್ಲಿ ತುಂಬ ಜನ ಇನ್ವೆಸ್ಟರ್ ಇದ್ದಾರೆ. ಹಾಗಿದ್ದರೆ ಝೆರೋದ ಕಂಪನಿಯಲ್ಲಿ ಆಲ್ರೆಡಿ ಅಕೌಂಟ್ ಇದ್ದರೆ ಅದನ್ನು ಹೇಗೆ ಯೂಸ್ ಮಾಡುವುದು ಅಂತ ನೋಡುವ ಬನ್ನಿ. ಮೊದಲಿಗೆ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕು. ಅದರಲ್ಲಿ ಝೆರೋದ ಕೈಟ್ ಅಂತ ಆ್ಯಪ್ ಸರ್ಚ್ ಮಾಡಬೇಕು. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಮಗೆ ಕಂಪನಿಯಲ್ಲಿ ಕೊಟ್ಟಿರುವ ID ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಆಮೇಲೆ ನಮಗೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಹಾಕಬೇಕು. ಒಮ್ಮೆ ನೋಡುವ ಫ್ರೆಂಡ್ಸ್. ಹೀಗೆ ನಾವು ID ಮತ್ತು ಪಾಸ್ವರ್ಡನ್ನು ಹಾಕಬೇಕು. ನಂತರ ನಮಗೆ OTP ಬರುತ್ತೆ. ಹೀಗೆ ನಾವು OTPಯನ್ನು ಹಾಕಬೇಕು. OTP ಹಾಕಿದ ಮೇಲೆ ಹೀಗೆ ಸ್ಕ್ರೀನ್ ಓಪನ್ ಆಗುತ್ತೆ. ಮೊದಲಿಗೆ ವಾಚ್ ಲಿಸ್ಟ್ ಅಂತ ಸಿಗುತ್ತೆ. ಅದರಲ್ಲಿ ನಾವು ನಮ್ಮ ಫೇವರೆಟ್ ಕಂಪನಿಯನ್ನು ಆ್ಯಡ್ ಮಾಡಿ ಇಟ್ಕೋಬೋದು. ಇದರಲ್ಲಿ ನಾವು ಕಂಪನಿಯ ಸ್ಟಾಕ್ ಪ್ರೈಸನ್ನು ಡೈಲಿ ಮಾನಿಟರ್ ಮಾಡಬಹುದು. ನಮಗೆ ಕಂಪನಿಯ ಸ್ಟಾಕ್ ಪರ್ಚೇಸ್ ಮಾಡಬೇಕಾದರೆ ನಾವು ಹಣವನ್ನು ಮೊದಲು ಹಾಕಬೇಕು. ಅದನ್ನು ಹೇಗೆ ಹಾಕುವುದೆಂದರೆ, ನಾವು ಬ್ರೋಕಿಂಗ್ ಕಂಪನಿಯ ಅಲ್ಲಿ ನಮ್ಮ ಅಕೌಂಟ್ ಇರುತ್ತೆ ಅಲ್ವಾ, ಅದರಲ್ಲಿ ನಾವು ಫಂಡ್ಸ್ ಅಂತ ಆಪ್ಷನ್ ಸಿಗುತ್ತೆ ನೋಡಿ. ಕೊನೆಯಲ್ಲಿ ಪ್ರೆಸ್ ಮಾಡಿದಾಗ ಫಂಡ್ಸ್ ಅಂತ ಸಿಗುತ್ತೆ ನೋಡಿ. ಅದನ್ನು ನಾವು ಓಪನ್ ಮಾಡಬೇಕು. ಅದರಲ್ಲಿ ಆ್ಯಡ್ ಫಂಡ್ಸ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ಒತ್ತಬೇಕು. ಇದರಲ್ಲಿ ನಾವು ಹಣವನ್ನು ಟೈಪ್ ಮಾಡಿ UPI, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್ ಹೀಗೆ ಆಪ್ಷನ್ ಇದೆ ನೋಡಿ. ನಮಗೆ ಯಾವುದು ಅನುಕೂಲ ಆಗುತ್ತೆ ಅದರಿಂದ ನಾವು ಹಣವನ್ನು ಹಾಕಬಹುದು. ನಂತರ ಇದರಲ್ಲಿ ಬಂದ ಹಣದಲ್ಲಿ ನಾವು ಸ್ಟಾಕನ್ನು ಪರ್ಚೇಸ್ ಮಾಡಬಹುದು. ನಂತರ ನಾವು ವಾಚ್ ಲಿಸ್ಟ್ಗೆ ಹೋಗಿ ಯಾವುದಾದ್ರೂ ಒಂದು ಕಂಪನಿಯ ಸ್ಟಾಕನ್ನು ಪರ್ಚೇಸ್ ಮಾಡಬೇಕಂದ್ರೆ ಆ ಕಂಪನಿಯ ಸ್ಟಾಕನ್ನು ನಾವು ಸರ್ಚ್ ಮಾಡಬೇಕು. ಉದಾಹರಣೆಗೆ ನಾನು ಇನ್ಫೋಸಿಸ್ ಕಂಪನಿಯ ಸ್ಟಾಕನ್ನು ಬೈ ಮಾಡಬೇಕು ಅಂದ್ಕೊಂಡ್ರೆ ಇನ್ಫೋಸಿಸ್ ಅಂತ ನಮ್ಮ ವಾಚ್ ಲಿಸ್ಟ್ನಲ್ಲಿ ಸೇವ್ ಇಟ್ಕೊಂಡಿರಬೇಕು. ಉದಾಹರಣೆಗೆ ನಾನು ಇನ್ಫೋಸಿಸ್ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ಫೋಸಿಸ್ $1918.35 ಅಂತ ಇದೆ ನೋಡಿ. ಅದು ಇವತ್ತಿನ ರೇಟು. ನಾವು ಇದನ್ನು ಬೈ ಮಾಡಬೇಕಂದ್ರೆ ಬೈ ಅಂತ ಆಪ್ಷನ್ಗೆ ಹೋಗಬೇಕು. ಇದರಲ್ಲಿ ನಾವು ಮೊದಲಿಗೆ ರೆಗ್ಯುಲರ್, AMO ಹೀಗೆ ಆಪ್ಷನ್ ಸಿಗುತ್ತೆ ನೋಡಿ. ಇದರಲ್ಲಿ ನಾವು ರೆಗ್ಯುಲರ್ ಮೋಡಲ್ಲಿ ನಾವು ಸ್ಟಾಕನ್ನು ಪರ್ಚೇಸ್ ಮಾಡ್ಬೋದು. ಕ್ವಾಂಟಿಟಿ ಅಂತ ಇದೆ. ಅದರಲ್ಲಿ ನಾವು ಎಷ್ಟು ಕ್ವಾಂಟಿಟಿ ನಾವು ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟು ಕ್ವಾಂಟಿಟಿಯನ್ನು ಹಾಕಬೇಕು. ಉದಾಹರಣೆಗೆ 10 ಆದರೆ 10 ಅಂತ ಟೈಪ್ ಮಾಡಬೇಕು. ನಂತರ ಪ್ರೈಸ್ ಲಿಸ್ಟ್ನಲ್ಲಿ
ಪ್ರೈಸ್ ಇದೆ ನೋಡಿ, ಆ ಪ್ರೈಸ್ ಸಿಗ್ತದೆ. ಕೊನೆಯಲ್ಲಿ ಮುಖ್ಯವಾಗಿ ನಾವು ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇಂಟ್ರಾ ಡೇ ಮತ್ತು ಅದಾದರೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಲಾಂಗ್ ಟರ್ಮ್ ಅಂತ ಹಾಕಬೇಕು. ನಂತರ ಸ್ವೈಪ್ ಟು ಬೈ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಆವಾಗ ನಮ್ಮ ಸ್ಟಾಕ್ ಬಂದು ನಮ್ಮ ರೇಟಿಗೆ ಹಿಟ್ಟಾದಾಗ ಅದು ನಮಗೆ ಆಟೋಮೆಟಿಕ್ಲಿ ಬೈ ಅಂತ ತೋರಿಸುತ್ತೆ. ಹಾಗೆ ನಾವು ಬೈ ಮಾಡಿದ ಸ್ಟಾಕ್ ನಮ್ಮ ನೋಡುವುದಾದರೆ ಇದರಲ್ಲಿ ಆಪ್ಷನ್ ಇದೆ ನೋಡಿ, ಪೋರ್ಟ್ಫೋಲಿಯೋ ಅಂತ, ಅದಕ್ಕೆ ಹೋಗಬೇಕು. ಅದರಲ್ಲಿ ಆಲ್ರೆಡಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕನ್ನು ಪರ್ಚೇಸ್ ಮಾಡಿ ಇದ್ದರೆ ನಮಗೆ ಅದರಲ್ಲಿ ಸಿಗ್ತದೆ ನೋಡಿ, ಹೀಗೆ ಸ್ಟಾಕ್ಗಳು ಹೇಗೆ ನಡೀತಾ ಉಂಟು, ಎಷ್ಟು ಪ್ರಾಫಿಟಲ್ಲಿದೆ, ಎಷ್ಟು ಮೊಮೆಂಟ್ ಆಗಿದೆ ಡೈಲಿ, ಹೀಗೆ ನಾವು ಎಲ್ಲ ಕೂಡ ತಿಳ್ಕೊಬೋದು. ಹಾಗೆ ಇಂದಿನ ನಾವು ಸ್ಟಾಕನ್ನು ಇವತ್ತಿಂದ ಪರ್ಚೇಸ್ ಮಾಡಿದ ಸ್ಟಾಕನ್ನು ನೋಡುವುದಾದರೆ ಪೊಸಿಷನ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅದರಲ್ಲಿ ಹೋಗಬೇಕು. ಅದರಲ್ಲಿ ನಾವು ಪರ್ಚೇಸ್ ಮಾಡಿದ ಅವತ್ತಿನ ಸ್ಟಾಕ್ನ ಪರ್ಚೇಸ್ ಮಾಡಿದ್ದು ಆ ಪೊಸಿಷನ್ ಆಪ್ಷನಲ್ಲಿ ಸಿಗುತ್ತೆ. ಹಾಗೆ ನಾವು ಆರ್ಡರ್ ಅಂತ ಆಪ್ಷನ್ ಇದೆ ನೋಡಿ, ಇದರಲ್ಲಿ ನಾವು ಸ್ಟಾಕನ್ನು ಬೈ ಮಾಡುವಾಗ ಮೊದಲು ಆರ್ಡರ್ ಬುಕ್ ಮಾಡಬೇಕು. ಸ್ಟಾಕ್ನ ಆರ್ಡರ್ ಬುಕ್ ಮಾಡಬೇಕು. ಆ ಬುಕ್ ಮಾಡಿದಾಗ ಆ ಆರ್ಡರ್ ಅಂತ ಆಪ್ಷನಲ್ಲಿ ನಮ್ಮ ಸ್ಟಾಕ್ಗಳು ಶೋ ಆಗ್ತವೆ. ನಂತರ ಅವು ನಮ್ಮ ರೇಟ್ಗೆ ಹಿಟ್ಟಾದಾಗ ಅವು ಆರ್ಡರ್ ಆಪ್ಷನ್ನಲ್ಲಿ ಪಾಸಾಗಿ ನಮಗೆ ಪೋರ್ಟ್ಫೋಲಿಯೋಗೆ ಟ್ರಾನ್ಸ್ಫರ್ ಆಗ್ತದೆ. ಇದರಲ್ಲಿ ನೋಡಿ ಆಪ್ಷನ್ ಇದೆ, ಎಕ್ಸಿಕ್ಯೂಟ್ ಆಗಿರುವಂಥ ಸ್ಟಾಕ್ಗಳು ಎಕ್ಸಿಕ್ಯೂಟೆಡ್ ಅಂತ ತೋರಿಸ್ತವೆ. GTT, ಬಾಸ್ಕೆಟ್ಸ್ ಅಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು SIP ಅಥವಾ SCP ಮಾಡ್ತಾಯಿದ್ರೆ ಅದರಲ್ಲಿ ನಾವು ನಮ್ಮ ಫೇವ್ರೆಟ್ ಸ್ಟಾಕನ್ನು ತೋರಿಸ್ತಾ ಇರ್ತದೆ ಬಾಸ್ಕೆಟ್ಸ್ ಅಂತ. ಹಾಗೆ ವಾಚ್ ಲಿಸ್ಟ್ ನೋಡಿದ್ದೀವಿ, ಆರ್ಡರ್ಸ್ ಅಂತ ಆಪ್ಷನ್ ನೋಡಿದ್ದೀವಿ, ಪೋರ್ಟ್ಫೋಲಿಯೋ ಅಂತ ನೋಡಿದ್ದೀವಿ. ಹಾಗೆ ಬಿಡ್ಸ್ ಅಂತ ಆಪ್ಷನ್ ಇದೆ ನೋಡಿ, ಆ ಬಿಡ್ಸ್ ಅಂತ ಆಪ್ಷನಲ್ಲಿ ನಮಗೆ ಇಲ್ಲಿ ಮೊದಲಿಗೆ IPOಗಳು ಅಂತ ಸಿಗ್ತವೆ. ಹೊಸದಾಗಿ ಕಂಪನಿಗಳು ಮಾರ್ಕೆಟಿಗೆ ಬರುವಂತಹ ಕಂಪನಿಯ IPOಗಳನ್ನು ಇದರಲ್ಲಿ ನೋಡ್ಬೋದು. ಇದರ ಮುಖಾಂತರ ನಾವು IPOಗಳಲ್ಲಿ ನಾವು ಹಣವನ್ನು ಹಾಕ್ಬೋದು. ಗೌರ್ಮೆಂಟ್ ಸೆಕ್ಯೂರಿಟೀಸ್, ಆಕ್ಷನ್ಸ್ ಅಂತ ಆಪ್ಷನ್ ಇದೆ, ಇದರಲ್ಲಿ ಕೂಡ ನಾವು ಸ್ಟಾಕ್ ಮಾರ್ಕೆಟನ್ನು ವಾಚ್ ಮಾಡ್ಬೋದು. ಹೀಗೆ ನೋಡಿ ಫ್ರೆಂಡ್ಸ್, ಬೇಸಿಕ್ಕಾಗಿ ನಾವು ಜೆರೋದಾ ಆ್ಯಪನ್ನು ಹೀಗೆ ಯೂಸ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.